ಸ್ವಾಮಿ ನಾವಿರೋದು ಹೀಗೆ. ಸೊ ಬನ್ನಿ ದೇವಸ್ಥಾನ ಹತ್ರ ಹೋಗಿ ಸಿಗ್ತೀನಿ. ನಾವಿವಾಗ ಫೈನಲಿ ಮಂತ್ರಾಲಯಕ್ಕೆ ಬಂದು ಸೊ ಗೈಸ್ ಬಂದು ಎಂಟ್ರೆನ್ಸ್ ಹತ್ರ. ಸೊ ನೋಡಿ ಅದ್ಭುತವಾಗಿದೆ. ಒಳಗಡೆ ಹೋಗ್ಬೋದಾ, ಎಲ್ಲಿ ಹೋಗಬೇಕು, ಎಲ್ಲಿ ಗಾಡಿ ನಿಲ್ಲಿಸ್ಬೇಕು ಎಂತ ಸಹ ಗೊತ್ತಿಲ್ಲ. ಸೊ ಓಕೆ ಗೈಸ್, ನಾವು ಇವಾಗ ದರ್ಶನ ಮಾಡೋಕ್ಕೆ ಹೋಗೋಕೆ ಸಿಗ್ತೀನಿ. ಇಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ವಿಚಾರಿಸ್ಬಿಟ್ಟು. ಇವನಿಗೂ ಇಬ್ರಿಗೂ ಏನು ಡಿಫ್ರೆನ್ಸ್ ಇದೆ. ಕಾರ್ತಿಕ್ ಹೆಂಗಿದೆ ಇಲ್ಲಿ? ಪಾಪ ತೊಳ್ಕೊಳಕ್ ಬರ್ತಾರೋ, ಪಾಪ ಮಾಡಕ್ ಬರ್ತಾರೋ, ಎಲ್ಲ ಇಲ್ಲಿಲ್ಲೇ ಮಾಡ್ಬಿಟ್ಟು ಮಾಡ್ಬಿಟ್ಟು ಹೋಯ್ತಾವ. ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. A few moments later. ಸೊ ಗೈಸ್, ದೇವರ ದರ್ಶನ ಇಲ್ಲೇ ಆಯಿತು. ಹಿಂಗೆ ಹೋಗ ನಡಿ. ಇಲ್ಲೇ ಮಂತ್ರಾಲಯದಿಂದ ಹೋಗ್ತಾ ಇದ್ದೀವಿ. ಒಳ್ಳೆ ದರ್ಶನ ಮಾಡಿಕೊಂಡು ಲೇಟ್ ಆಯಿತು, 2 ಗಂಟೆ ಆಗಿಬಿಟ್ಟಿದೆ ಆಗಲೇ. ತುಂಬ ಲೇಟ್ ಆಯಿತು. ನಾವು ಇಷ್ಟು ಲೇಟ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಸೊ ಇವಾಗ ಇಲ್ಲಿಂದ ರಾಯರು ಮನೆಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳಿ ಲಾಸ್ಟು. ಪಾಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಆರ್ಚ್ ಇದೆಯಲ್ಲ, ಆರ್ಚಿಂದ ಈ ರೋಡಲ್ಲಿ ಹೋಗಬೇಕು ಲೆಫ್ಟ್ಗೆ. 21 ಕಿಲೋಮೀಟ್ರ್ ಇದೆ. ಅಪ್ಪಣ್ಣಾಚಾರ್ಯರ ಮನೆ ಅಂತನೇನೋ ಇದೆ. ಏನೇನೋ ಇದೆ ಗಾಯ್ಸ್. ಇದು ಚೆಕ್ ಪೋಸ್ಟ್ ಅನಿಸುತ್ತೆ ಮೇ ಬಿ. ನದಿ ದಾಟಿ ಹೋದರೆ ಕರ್ನಾಟಕನೂ ಬರುತ್ತೆ. ಅದು ರಾಯರ ಮನೆ ಇರೋದು ಬಂದು ಕರ್ನಾಟಕದಲ್ಲಿ. ವಾವ್, ನೋಡಿ ಗಾಯ್ಸ್ ನೀರು ಹೆಂಗೆ ಹೋಗ್ತಾ ಇದೆ. ಬ್ರಿಡ್ಜ್ ಸಾಕಾಗಿದೆ ಗುರು. ನಾನು ಇಲ್ಲಿ ಬಂದಿಲ್ಲ ಅಂದರೆ ನಿಜವಾಗ್ಲೂ ಮಿಸ್ ಮಾಡ್ಕೊತ ಇದ್ದೆ ಇದನ್ನ. ನಾನು ಬೇಡ ಹೋಗ್ಬಿಡೋಣ ಬೆಂಗಳೂರಿಗೆ, ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬರ್ತೀವಲ್ಲ ಅವಾಗ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಚೆನ್ನಾಗಿದೆ ಒಂಥರ. ಹಳೆ ಪಬ್ಜಿಲಿ ಬ್ರಿಡ್ಜ್ ಕ್ಯಾಂಪ್ ಮಾಡಿರೋ ಥರ ಇದೆ ಗುರು. ಹೋಗುರು ಹಂಗೆ ಸೇಮು ಕ್ರೇಜ್. ಈ ಕಡೆಯಿಂದ ಇಳಿದಾಗ ಲವ್ಸ್ಕೋಬೋದು, ಕ್ಯಾಂಪಿಂಗ್ ಮಾಡೋದು. ಎನಿಮಿ ಏನಾರ ಬಂದೆ ಗ್ರೆನೇಡ್ ಹಾಕಿ ಹಂಗೆ ಟಚ್ಕೊಂಡು 4 ಜನ ಏನು ದೊಡ್ಡ ಯುದ್ಧ ಮಾಡ್ದಂಗೆ. ಇನ್ನು 10 ಕಿಲೋಮೀಟ್ರ್ ಇದೆ, 19 ನಿಮಿಷ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಲೆಫ್ಟ್ ಹೋಗ್ಬೇಕು. ಎಷ್ಟು ಜಾಗ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಏಕಶಿಲಾ ಬೃಂದಾವನ.
ಸೊ ಇನ್ನು ಓನ್ಲಿ 900 ಮೀಟ್ರ್ಗಳ ದೂರದಲ್ಲಿದ್ದೇವೆ ಗಾಯ್ಸ್. ಸೊ ಗೈಸ್ ಇಲ್ಲಿಂದ ಹೋಗ್ತಾ ಇದ್ದೀವಿ. ಅಷ್ಟೇ, ಓಕೆ. ಸೊ ಗೈಸ್ ಈಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಇಲ್ಲೂ ಜಾಗ ನೋಡ್ಬೋದು. ಅವ್ರೊಂದು ಮೆಮೊರೀಸ್ ಇದೆ. ನೈಸ್. ಸೊ ಗೈಸ್ ಇವಾಗ ಸೀದಾ ಇಲ್ಲಿಂದ ಬೆಂಗಳೂರಿಗೆ 400 ಕಿಲೋಮೀಟ್ರ್ ಇದೆ. ರಾತ್ರಿ 12 ಗಂಟೆ ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ನಾವು ಪ್ರಾಬಬ್ಲಿ ಹೋಗೋಷ್ಟ್ರೊಳಗೆ ಒಂದು 2-3 ಗಂಟೆ ಆಗುತ್ತೆ. ಒಂದು 3 ಬ್ರೇಕ್ ತಗೊಂಡು ಹೋದ್ರೂ. ಸೊ ಗೈಸ್ ಇದಿಷ್ಟು ಒಂದು ಮಂತ್ರಾಲಯ ರೈಡ್ನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.